ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ವಿಷಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟ ಹೇಳಿಕೆ, ಅವ್ರು ಹೇಳಿದ್ರು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲಿ, ಉಪ್ಪು ತಿಂದವನಿಗೆ ನೀರು ಕುಡಿಲಿ ಅಂತೇಳಿ. ಉಪ್ಪು ತಿಂದವನು ನೀರು ಕುಡಿತಾನೆ, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲಿ ಅಂತ. ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ನಮ್ಮ ಹೋಮ್ ಮಿನಿಸ್ಟರು ಅಮಿತ್ ಶಾ ಅವರು ನಾವು ಯಾವತ್ತೂ ನ್ಯಾಯದ ಪರ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ನಾವು ಅವ್ರನ್ನ ಸಮರ್ಥಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಇಷ್ಟಕ್ಕೂ ಈ ಘಟನೆಗಳೆಲ್ಲ ನಡೆದಿದ್ದು ಅಂತ ಹೇಳ್ತಾ ಇರೋದು. ಈಗ SIT ಮಾಡಿದೆ, ರಿಪೋರ್ಟ್ ಸಬ್ಮಿಟ್ ಆದಮೇಲೆ ಗೊತ್ತಾಗುತ್ತೆ ಏನು ಅಂತ. ಈ ಘಟನೆಗಳೆಲ್ಲ ನಡೆದಿದ್ದು 4 ವರ್ಷದ ಹಿಂದೆ, 5 ವರ್ಷದ ಹಿಂದೆ, 6 ವರ್ಷದ ಹಿಂದೆ ಅಂತ ಹೇಳ್ತಾ ಇದ್ದಾರೆ. 6 ವರ್ಷದ ಹಿಂದೆ ಜನತಾದಳ BJP ಒಟ್ಟಿರಲೇ ಇಲ್ಲ, ನಾವು ಒಟ್ಟಾಗಿಲ್ಲ. ಅಲ್ಲ ನಿಮಗೆ ನೋಡಿ, ಇದರೊಳಗೆ ಏನು ಅಲ್ಲ, ಒಂದೇನಂದರೆ ಜನತಾದಳದ ಟಿಕೆಟ್ನ ಮೋದಿಯವರು ಕೊಡೋದಲ್ಲ, BJPಯ ಟಿಕೆಟನ್ನು ಮಾತ್ರ ಭಾರತೀಯ ಜನತಾ ಪಾರ್ಟಿಯ ಪಾರ್ಲಿಮೆಂಟ್ರಿ ಬೋರ್ಡ್ ಕೊಡುತ್ತೆ. ಜನತಾದಳದ ಟಿಕೆಟ್ನ ಜನತಾದಳದವ್ರು ಕೊಡ್ತಾರೆ. ನಮಗೂ ಮತ್ತು ಜನತಾದಳಕ್ಕೂ ಆದ ಹೊಂದಾಣಿಕೆ ಅಲ್ಲ, ಒಂದು ನಿಮಿಷ. ನಮಗೂ ಮತ್ತು ಜನತಾದಳಕ್ಕೂ ಆಗೋ ಹೊಂದಾಣಿಕೆ ಕ್ಷೇತ್ರಗಳ ಹೊಂದಾಣಿಕೆ ಮಾತ್ರ. ನಾವು ಅವ್ರಿಗೆ 3 ಕ್ಷೇತ್ರ ಬಿಟ್ಕೊಟ್ವಿ, ಹಾಸನ, ಮಂಡ್ಯ ಮತ್ತು ಕೋಲಾರ. ಅಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ನಿರ್ಣಯ ಆ ಪಕ್ಷದ ತೀರ್ಮಾನ ಒಂದು. ಮತ್ತು ಪ್ರಜ್ವಲ್ ರೇವಣ್ಣ ಅವರು ಹಾಲಿ ಸಂಸದರಾಗಿದ್ದರು, ಅವರಿಗೆ ಆ ಹಾಲಿ ಸಂಸದರನ್ನು ಮುಂದುವರಿಸಿದರು ಅವರು. ಇದೇನಾದ್ರು ಪಬ್ಲಿಕ್ ಡೊಮೈನಿಗೆ ಮುಂಚೆ ಬಂದಿತ್ತಾ? ಬಂದಿಲ್ಲ. ಆದರೆ ಈಗ ಬರ್ತಿರೋ ಸುದ್ದಿ ಏನು ಅಂದರೆ 8 ತಿಂಗಳ ಮುಂಚೆನೇ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇತ್ತು. ಅವರು ಈ ಸಂದರ್ಭಕ್ಕೆ ಉಪಯೋಗಿಸ್ಕೋಬೇಕು ಅಂತ ಆ ಮಾಹಿತಿಯನ್ನು ಬಹಿರಂಗಪಡಿಸ್ದಲೇ ಈ ರಾಜಕಾರಣಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ ಅನ್ನುವಂಥದ್ದು ಒಂದು ಸುದ್ದಿ ಹರಿದಾಡ್ತಾ ಇದೆ. ಮತ್ತು ನೇರವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಂದು ಪದ ಉಪಯೋಗಿಸಿದರು, ಮಹಾನಾಯಕರು ಅಂತ. ಅಲ್ತಾನೆ ಮಹಾನಾಯಕರು ಅಂತೇಳಿ ಹೇಳಿ ಉಲ್ಲೇಖ ಮಾಡಿ ಹೇಳಿದ್ದಾರೆ. ಇದೆಲ್ಲ ಒಂದು. ಆದರೆ ನಾವೊಂದೇನು ಅಂದರೆ, ಈಗ SIT ರಚನೆ ಆಗಿದೆ. ಈಗಾಗಲೇ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಬೇಕು. ಈ ನೆಲದ ಕಾನೂನು ಎಲ್ರಿಗೂ ಒಂದೇ, ಯಬೋದಲ ಯಾರೂ ಇಲ್ಲ. SIT ತನಿಖೆಯನ್ನು ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಮಹಿಳಾ ನ್ಯಾಯಾಧೀಶರು ಮಾನಿಟ್ರ್ ಮಾಡಲಿ, ಅವರಿಗೆ ರಿಪೋರ್ಟಿಂಗ್ ಆಗಲಿ. ಈಗ ಲೀಕ್ ಆಗ್ತಾ ಇದ್ದಾವೆ, ಸತ್ಯ ಎಷ್ಟು ಸುಳ್ಳೆಷ್ಟು ಗೊತ್ತಿಲ್ಲ. ಮೊದಲು 20 ಜನ ಸಂತ್ರಸ್ತೆಯರು ಅಂದರು, ಆಮೇಲೆ ಅದು 200ಕ್ಕೆ ಹೋಯ್ತು, 2000ಕ್ಕೆ ಹೋಯ್ತು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ಯಾವುದೋ ಒಂದು ವಾಟ್ಸಪ್ ನ್ಯೂಸು ಅದನ್ನ 40,000ಕ್ಕೆ ಏರಿಸಿತು. ಸತ್ಯ ಎಷ್ಟು ಸುಳ್ಳು ಎಷ್ಟು ಅನ್ನೋದು ನಮಗೆ ಗೊತ್ತಿಲ್ಲ, ತನಿಖೆ ನಂತರನೇ ಗೊತ್ತಾಗಬೇಕಾಗಿರೋದು. ಇದನ್ನು ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಮಹಿಳಾ ನ್ಯಾಯಾಧೀಶರು ಮಾನಿಟ್ರ್ ಮಾಡಿದ್ರೆ ರಾಜಕಾರಣ ನಡುವೆ ಸೇರ್ಕೊಳ್ಳಲ್ಲ, ರಾಜಕೀಯ ದುರ್ಬಳಕೆಯೂ ಆಗಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು, ಸಂತ್ರಸ್ತೆಯರಿಗೆ ನ್ಯಾಯ ಸಿಗಬೇಕು, ರಾಜಕೀಯ ದುರ್ಬಳಕೆ ಆಗಬಾರ್ದು. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ನೀವು ಹಾಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಮಹಿಳಾ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ನಡೆಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.